ಕೆಡಿ ಸಿನಿಮಾ ಬಿಡುಗಡೆ ಅಭಿಮಾನಿಗಳಿಗೆ ಉಚಿತ ಟಿಕೆಟ್ ನೀಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಜಿ ಹನುಮಂತರಾಜು ಮತ್ತು ಸ್ನೇಹಿತರು. ಪ್ರಪಂಚದಾದ್ಯಂತ ಬಹು ನಿರೀಕ್ಷಿತ ಧ್ರುವ ಸರ್ಜಾ ಅಭಿನಯದ ಮತ್ತು ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಾಜ ಸೇವಕರು ಮತ್ತು ಶ್ರೀರಾಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಲೀಕರಾದ ಹಾಗೂ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿಯಾದ ಜಿ ಹನುಮಂತರಾಜು ಮತ್ತು ಸ್ನೇಹಿತರುಗಳು ರಾಜಗೋಪಾಲ ನಗರದ ಮಾರುತಿ ಥಿಯೇಟರ್ ಹಾಗೂ ಮೋಹನ್ ಥಿಯೇಟರ್ನಲ್ಲಿ ತಮ್ಮ ಎಲ್ಲಾ ಬೆಂಬಲಿಗರು ಹಾಗೂ ಧ್ರುವ ಸರ್ಜಾ ಅಭಿಮಾನಿಗಳಿಗೆ ಉಚಿತವಾಗಿ 1,500ಕ್ಕೂ ಹೆಚ್ಚು ಟಿಕೆಟ್ಗಳನ್ನು ನೀಡುವ ಮೂಲಕ ಹಾಗೂ ತಮಟೆಯ ಸದ್ದಿನೊಂದಿಗೆ ಪಟಾಕಿ ಸಿಡಿಸುವ ಮೂಲಕ ಜಿ ಹನುಮಂತರಾಜು ಮತ್ತು ಸ್ನೇಹಿತರು ಹಾಗೂ ಅವರ ಎಲ್ಲ ಸಂಗಡಿಗರು ಬೆಂಬಲಿಗರು ಕೆಡಿ ಸಿನಿಮಾ ಬಿಡುಗಡೆಯನ್ನು ಸಂಭ್ರಮಿಸಿದರು. ಈ ಸಿನಿಮಾ ವೀಕ್ಷಿಸಲು ಹನುಮಂತರಾಜರವರೊಂದಿಗೆ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿರವರು ಸಹ ಪಾಲ್ಗೊಂಡು ಮಾರುತಿ ಚಿತ್ರಮಂದಿರದಲ್ಲಿ ಕೆಡಿ ಸಿನಿಮಾವನ್ನು ವೀಕ್ಷಿಸಿದರು. ಈ ಕುರಿತು ನಮ್ಮ ವಾಹಿನಿಯ ಜೊತೆ ಜಿ ಹನುಮಂತರಾಜರವರು ಮಾತನಾಡಿ, ಇಂದು ಕೆಡಿ ಸಿನಿಮಾ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ 1,500ಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಉಚಿತವಾಗಿ ನೀಡುವ ಮೂಲಕ ಅಭಿಮಾನಿಗಳಿಗೆ ಉಡುಗೊರೆಯನ್ನು ನೀಡಿದ್ದು ಹಾಗೂ ಬಹಳ ಸಂಭ್ರಮದೊಂದಿಗೆ ಕೆಡಿ ಸಿನಿಮಾವನ್ನು ಬರಮಾಡಿಕೊಂಡಿದ್ದೇವೆ ಮತ್ತು ಎಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಸಿನಿಮಾವನ್ನು ವೀಕ್ಷಿಸುವ ಮೂಲಕ ಕನ್ನಡ ಸಿನಿಮಾವನ್ನು ಬೆಳೆಸಿ ಎಂದು ಮನವಿ ಮಾಡಿದರು. ಇವತ್ತೇನು ಕೆಡಿ ಚಲನಚಿತ್ರ ದೇಶದಾದ್ಯಂತ ಅಲ್ಲ ಪ್ರಪಂಚದಾದ್ಯಂತ ರಿಲೀಸ್ ಆಗಿದೆ. ಇವತ್ತು 3ನೇ ತಾರೀಕು ಇವತ್ತು ಬೆಳಿಗ್ಗೆ ಫ್ಯಾನ್ ಶೋ ಅಂದ್ಬಿಟ್ಟು ಓಪನ್ ಮಾಡಿದ್ದೀವಿ. ಇವತ್ತು ರಾಜಗೋಪಾಲ್ ನಗರ ಮಾರುತಿ ಥಿಯೇಟರ್ ಇರ್ಬೋದು, ಮತ್ತು ಮೋಹನ್ ಥಿಯೇಟರ್ ಇರ್ಬೋದು, ಭಾರತಿ ಥಿಯೇಟರ್ ಇರ್ಬೋದು, ಇಲ್ಲಿ ಫ್ಯಾನ್ ಶೋನಲ್ಲಿ ನಾನು ಎಲ್ಲ ನನ್ನ ಅಭಿಮಾನಿಗಳಿಗೆ ಕರ್ಕೊಂಬಂದು ಸಿನಿಮಾ ತೋರಿಸ್ತಾ ಇದ್ದೀನಿ. ಇವತ್ತು ಏನು ಹೇಳ್ತಾ ಏನಂದರೆ, ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಾವೇ ಅವ್ರಿಗೆ ಮುಂದೆ ನಿಂತ್ಕೊಂಡು ಬೆಳೆಸಬೇಕು ಅಲ್ವಾ. ಅದರಿಂದ ಏನು ಅಂದರೆ ಈ ಹೀರೋಗಳು ಕಡಿಮೆ ಆಗ್ತಾ ಇದ್ದಾರೆ ನಮ್ಮ ಕನ್ನಡ ಚಲನಚಿತ್ರದಲ್ಲಿ. ಅದರಿಂದ ನಾವು ಇವ್ರಿಗೆ ಬೆಂಬಲ ನೀಡಿದ್ರೆ ನಮಗೆ ನಾವೇನು ಅಂದರೆ ಒಳ್ಳೆಯದಾಗುತ್ತೆ ಕನ್ನಡಕ್ಕೆ, ಕನ್ನಡ ಚಲನಚಿತ್ರಕ್ಕೆ. ಎಲ್ಲ ದೇಶದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗಿದೆ. ಒಳ್ಳೆಯದಾಗಲಿ, ಶುಭ ಕೋರೋಣ. ಎಲ್ಲರೂ ನಮ್ಮ ಸ್ನೇಹಿತರು ಹೆಲ್ಪ್ ಮಾಡಿದ್ದಾರೆ. ಎಲ್ಲರೂ ಅವ್ರು ಮುಂದೆ ನಿಂತ್ಕೊಂಡು ಇವತ್ತು ತಮಟೆ ಓಡಿಸ್ಕೊಂಡು ಪಟಾಕಿ ಓಡಿಸ್ಕೊಂಡು ಅದ್ದೂರಿಯಾಗಿ ಇವತ್ತು ಬಂದಿದ್ದೀವಿ. ಎಷ್ಟು ಜನ ಅಭಿಮಾನಿಗಳಿಗೆ ಫ್ರೀಯಾಗಿ ಟಿಕೆಟ್ ಕೊಡ್ತೀವಿ? ಇವತ್ತು 1,500 ಜನಕ್ಕೆ ಫ್ರೀಯಾಗಿ ಟಿಕೆಟ್ ಕೊಡ್ಸಿದ್ದೀನಿ. ಜನತೆಗೆ ಮತ್ತು ಅಭಿಮಾನಿಗಳಿಗೆ ಈ ಮೂವಿನ ನೋಡಲಿಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀವಿ? ನಮ್ಮ ದಾಸರಹಳ್ಳಿ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ಹೇಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಚಲನಚಿತ್ರ ನೋಡಿ. ಕನ್ನಡ ಇಂಡಸ್ಟ್ರೀಲಿ ಥಿಯೇಟ್ರಿಗೆ ಬಂದು ಚಲನಚಿತ್ರ ನೋಡಿದ್ರೆ ಒಳ್ಳೆಯದಾಗುತ್ತೆ. ಫೋನಲ್ಲೆಲ್ಲ ನೋಡಬೇಡಿ ದಯವಿಟ್ಟು. ಅದೆಲ್ಲ ಮಾರಕ ಅಂತ ಹೇಳ್ಬೇಕು, ನನಗಿಷ್ಟ ಆಗುತ್ತೆ. ಥಿಯೇಟ್ರಿಗೆ ಬಂದು ನೋಡಿ ಅಂತ ಇಷ್ಟಪಡ್ತೀನಿ.